ಓಕೆ ಸೊ ಈ ವಿಡಿಯೋದೊಳಗೆ ನಾವು ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಚಾಪ್ಟರ್ದು ಮೊನ್ನೆ ಒಂದು ನಿಮ್ಗೆ ಬುಕ್ಲೆಟ್ ಕೊಟ್ಟಿದ್ದೆ. ಅದರ ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡೋಣ ಅಂತ್ರಿ. CET ಕ್ವಶನ್ಸ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಕ್ವಶನ್ಸ್ ಡಿಸ್ಕಸ್ ಮಾಡ್ಬೇಕಾರೆ ಅಥವಾ ನೀವು ಕ್ವಶನ್ ಸಾಲ್ವ್ ಮಾಡ್ಬೇಕಾರೆ ಇವು ಪಾರ್ಟ್ 1 ಆಗಿಂದ ಏನು ಚಾಪ್ಟರ್ಸ್ ಅದಾವ, ಲೈಕ್ ಎಲೆಕ್ಟ್ರಿಕ್ ಚಾರ್ಜ್ ಫೀಲ್ಡ್ಸ್ ಇರ್ಬೋದು, ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಇರ್ಬೋದು, ಕರೆಂಟ್ ಎಲೆಕ್ಟ್ರಿಸಿಟಿ, ಅಲ್ಲಿ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇರ್ತಾವ. ಇಲ್ಲಿ ಹೆಂಗಿರ್ತೀರಿ ಅಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಹೆಂಗಿರ್ತಾವ ಫ್ಯಾಕ್ಟ್ ಬೇಸ್ಡ್ ಇರ್ತಾವ. ಅಂದ್ರೆ ನಿಮಗೆ ಆ ವಿಷಯ ಗೊತ್ತೈತಿ ಅಂದ್ರೆ ನೀವು ಆನ್ಸರ್ ಮಾಡಿ ಮುಂದೆ ಹೋಗ್ಬೋದು. ಅಂದ್ರೆ ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ಕೊಂಡು ಕೊಡೋದು ಬಹಳಷ್ಟು ಇರಂಗಿಲ್ಲ, ರೇರ್ ಇರ್ತಾವ, ಬಟ್ ರೇರ್. ಸೊ ಇದ್ರಾಗಿಂದು 1 by 1 ನಾವು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಮೋಸ್ಟ್ ಆಫ್ ದ ಕ್ವಶನ್ಸ್ ಈಸಿ ಅದಾವ. ಓಕೆ, ಫಸ್ಟ್ ಒನ್, the total energy of the electron orbiting around the nucleus in the ground state of the atom is ಅಂತ ಕೇಳಿದ್ರೆ 4 ಆಪ್ಷನ್ಸ್ ಅದಾವ. ಟೋಟಲ್ ಎನರ್ಜಿ ನಿಮ್ಗೆ ನೆನಪಿದ್ರೆ ನಾವು ಡೆರಿವೇಶನ್ ಮಾಡಿದ್ವಿ, ನೆಗೆಟಿವ್ ಬರುತ್ತೆ ಟೋಟಲ್ ಎನರ್ಜಿ. ಯಾಕಂದ್ರೆ ನೆಗೆಟಿವ್ ಯಾಕೆ ಕೊಡ್ತಾರೆ ಅಂದ್ರೆ ಇಲ್ಲಿ ಎನರ್ಜಿ ಲೆವೆಲ್ಸ್ ಇರ್ತಾವ, ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಎನರ್ಜಿ ಲೆವೆಲ್ ಒಳಗಿದ್ದಾಗ ಆರ್ ವಿಚ್ ವಿ ಕಾಲ್ ಇಟ್ ಆಸ್ ಗ್ರೌಂಡ್ ಸ್ಟೇಟ್, ಇಲ್ಲಿಂದ -13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರೀತೀವಿ ನಾವು. ಇದ್ರ ಮೀನಿಂಗ್ ಏನು, ಇನ್ ಎಷ್ಟು ಎನರ್ಜಿ ಕೊಟ್ರೆ ಅದು ಎಲೆಕ್ಟ್ರಾನ್ ಆಟಮ್ ಬಿಟ್ಟು ಹೊರಗೆ ಹೋಗ್ತದೆ. ಸೊ ಟೋಟಲ್ ಎನರ್ಜಿ ಇರುತ್ತೆ ನೆಗೆಟಿವ್. ಸೊ ಅದಕ್ಕೆ ಆಪ್ಷನ್ ಎ ಹಾಕ್ಬೋದು, ಲೆಸ್ ದ್ಯಾನ್ 0. ದಟ್ ಇಸ್ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಫಾರ್ ದಿ ಎಲೆಕ್ಟ್ರಾನ್ ಟು ರಿವಾಲ್ವ್ ಅರೌಂಡ್ ದಿ ಅಟಾಮಿಕ್ ನ್ಯೂಕ್ಲಿಯಸ್ ವಿತೌಟ್ ರೇಡಿಯೇಟಿಂಗ್ ಎನರ್ಜಿ, ಅಂದ್ರೆ ಎನರ್ಜಿ ಹೊರಗೆ ಹಾಕ್ಲಾರ್ದ ಒಂದು ಎಲೆಕ್ಟ್ರಾನ್ ತಿರುಗಬೇಕು ಅಂದ್ರೆ ದಿ ಎಲೆಕ್ಟ್ರಾನಿಕ್ ಆರ್ಬಿಟ್ ಶುಡ್ ಬಿ ಅಂತ ಕೇಳ್ಯಾರ. ಓಕೆ, ಇದು ಬೋರ್ಸ್ ಆಟಮ್ ಮಾಡೆಲ್ ನೊಳಗೆ ಪಾಸ್ಟುಲೇಟ್ಸ್ ಒಳಗೆ ಬರ್ತೈತಿ. ಏನಂತ ಆಪ್ಷನ್ ಡಿ ಆನ್ಸರ್, ಸಚ್ ಆಸ್ ಟು ಕಂಟೈನ್ ಇಂಟಿಗ್ರಲ್ ನಂಬರ್ ಆಫ್ ಡಿ ಬ್ರೋಗ್ಲಿ ವೇವ್ಲೆಂತ್ಸ್ ಆಫ್ ದಿ ಎಲೆಕ್ಟ್ರಾನ್ ಅಂತ ಹೇಳಿ. ಓಕೆ, ಈಸಿ ಐತಿ. ನೆಕ್ಸ್ಟ್ ಒನ್ ಅಂದ್ರೆ ಸ್ಟೇಷನರಿ ಆರ್ಬಿಟ್ ಬಗ್ಗೆ ಕ್ವಶನ್ ಕೇಳ್ಯಾರ ಅವ್ರು ಸೆಕೆಂಡ್ ಕ್ವಶನ್ ಒಳಗೆ. ಥರ್ಡ್ ಒನ್, ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್ ಅಕೌಂಟ್ಸ್ ಫಾರ್. ಓಕೆ, ಅಂದ್ರೆ ರುದರ್ಫೋರ್ಡ್ ಅಲ್ಫಾ ಪಾರ್ಟಿಕಲ್ಸ್ ಕ್ಯಾಪ್ಚರಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಅದರಿಂದ ಅವ್ನಿಗೆ ಏನ್ ಗೊತ್ತಾಗ್ತೈತಿ ಅಂತ ಕೇಳ್ಯಾರ. ಈಸಿ ಕ್ವಶನ್ ಒನ್ಸ್ ಅಗೇನ್. ಆಪ್ಷನ್ ಎ, ಕಾನ್ಸಂಟ್ರೇಷನ್ ಆಫ್ ಪಾಸಿಟಿವ್ ಚಾರ್ಜ್ ಅಟ್ ದಿ ಸೆಂಟರ್ ಇನ್ ದಿ ಆಟಮ್, ಅಂದ್ರೆ ಎಲ್ಲಾ ಪಾಸಿಟಿವ್ ಚಾರ್ಜ್ ಸೆಂಟರ್ ಒಳಗೆ ಅಂತ ಹೇಳ್ತಾನೆ ನಾವು. ನಾಲ್ಕನೇದು, ಗಿವನ್ ದಟ್ ಆರ್ ಈಸ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ when an electron in an atom of hydrogen jumps from n is equals to 3 to n is equals to 2 wavelength ಎಷ್ಟು ಎಮಿಟ್ ಆಗ್ತೈತಿ ಅಂತ ಕೇಳಿದ್ರೆ, ಒಂದು ಎಲೆಕ್ಟ್ರಾನ್ ಫಾರ್ ಎಕ್ಸಾಂಪಲ್ ಎನರ್ಜಿ ಲೆವೆಲ್ 1, ಇದು 2, ಇದು 3 ಅಂತ ತಗೊಂಡ್ರೆ ಥರ್ಡ್ ಎನರ್ಜಿ ಲೆವೆಲ್ ಒಳಗಿರುವಂತ ಎಲೆಕ್ಟ್ರಾನ್ ಸೆಕೆಂಡ್ ಎನರ್ಜಿ ಲೆವೆಲ್ ಜಂಪ್ ಆಗೈತಿ. ಸೊ ಹಂಗಾರೆ ಇಲ್ಲೇನ್ ವೇವ್ಲೆಂತ್ ಎಮಿಟ್ ಆಗುತ್ತಾ, ಇದ್ರದ್ದು ಇಲ್ಲೇನ್ ರೇಡಿಯೇಷನ್ ಎಮಿಟ್ ಆಗುತ್ತಾ, ಅದ್ರದ್ದು ವೇವ್ಲೆಂತ್ ಕೇಳ. ಸೊ ನಮ್ಮ ಕಡೆ ಫಾರ್ಮುಲಾ ಐತಿ, 1 by lambda is equals to r, which is Rydberg's constant, into 1 by n1 square minus 1 by n2 square, where n1 is the orbit to which the electron jumps and n2 is the orbit from where the electron jumps. Either values ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ r ನ ಹಂಗ ಇಟ್ಟರವ್ರೆ. ಸೊ 1 by n1 ಅಂದ್ರೆ 2 square 4. ಇದು ನೀವು ಆಕ್ಚುಲಿ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬಿಡ್ಬೋದ್ರಿ, ಬಡ LCM ತೆಗೆದ್ರೆ 36 ಬರ್ತೈತಿ. ಈ ಕಡೆ 9 minus 4 is 5r by 36 ಅಂತ ಅನ್ಸುತ್ತೆ. ಆಕ್ಚುಲಿ ಅಂತದ ಆಪ್ಷನ್ ಇಟ್ಟರು ಆಪ್ಷನ್ ಸಿ ಒಳಗೆ 5r divided by 36 ಅಂತ ಹೇಳಿ. ಒಂದ್ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಏನೈತಿ, ಆಕ್ಚುಲಿ ಇದು ಫಾರ್ಮುಲಾ ಇರೋದು 1 by lambda, ಅವ್ರು ಕೇಳಿದ್ ಲಾಂಬ್ಡಾ ಅಂತ ಹೇಳಿ, ಅದಕ್ಕೆ ನಾವು ರೆಸಿಪ್ರೋಕಲ್ ತಗೋಬೇಕು. ಸೊ ದಿ ಆನ್ಸರ್ ವಿಲ್ ಬಿ ಫೋರ್ತ್ ಒನ್, ದಟ್ ಇಸ್ 36 divided by 5r. Okay. Next, question number 5. Who proposed that the orbit of the electron in the atom are elliptical? ಅಂತ ಹೇಳಿ. ಇದು ಆಕ್ಚುಲಿ ನಿಮ್ಮ ಥಿಯರಿ ಸಿಲೆಬಸ್ ಒಳಗೆ ಅವ್ರು ಮೆನ್ಷನ್ ಮಾಡಿಲ್ಲ ಇದನ್ನ, ಬಟ್ ಗೊತ್ತಿರಬೇಕು. ಆನ್ಸರ್ ಈಸ್ ಸೋಮರ್ಫೆಲ್ಡ್ ಅನ್ನೊಬ್ಬ ಸೈಂಟಿಸ್ಟ್. ಅಲ್ಲೇ ಆಕ್ಚುಲಿ ಸ್ವಲ್ಪ ನೀವು ಲಕ್ಷ ಕೊಟ್ಟರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ, ಸೋಮರ್ ಫೀಲ್ಡ್ ಆಗೈತದೆ. ಸೋಮರ್ಫೆಲ್ಡ್ ಮಾಡ್ರಿ, ಆಯಿ ತೆಗೀರಿ ಅದನ್ನ. ದಟ್ ಇಸ್ ಕ್ವಶನ್ ನಂಬರ್ 5. Next one, to explain his theory Bohr used ಅಂತ ಕೇಳ್ತಾರೆ. ಸೊ ಅದ್ರಾಗ ಆಪ್ಷನ್ ಬಿ ಆನ್ಸರ್ ಏನು, ಕನ್ಸರ್ವೇಷನ್ ಆಫ್ ಆಂಗ್ಯುಲಾರ್ ಮೊಮೆಂಟಮ್. ಅಂದ್ರೆ ಇದನ್ನ ಹೇಳ್ತಾರೆ ನೋಡ್ರಿ,
ಒಂದು ಎಲೆಕ್ಟ್ರಾನ್ ಸ್ಟೇಷನರಿ ಆರ್ಬಿಟ್ ನೊಳಗೆ ತಿರುಗಬೇಕಂದ್ರೆ ಇಟ್ಸ್ ಆಂಗುಲರ್ ಮೊಮೆಂಟಮ್ ಮಸ್ಟ್ ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi. So he talks about conservation of angular momentum. In which region? Next one. In which region of electromagnetic spectrum does the Lyman series of hydrogen atom lie? ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. Lyman series ultraviolet radiation ಬರುತ್ತೆ. Balmer series is the only one which we get in visible region. ಮುಂದಿನ infrared region ಒಳಗೆ ಬರ್ತಾವ. So answer is ultraviolet. Next question. Electrons in the atom are held in the atom due to ಅಂತ ಕೇಳಿದ್ರೆ ಆನ್ಸರ್ ಕೂಲಂಬ್ ಫೋರ್ಸಸ್ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ನಡುವಿರುವಂತ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನಿಂದ. ನೆಕ್ಸ್ಟ್ ದ ಡಿಫರೆನ್ಸ್ ಇನ್ ಆಂಗುಲರ್ ಮೊಮೆಂಟಮ್ ಅಸೋಸಿಯೇಟೆಡ್ ವಿತ್ ದ ಎಲೆಕ್ಟ್ರಾನ್. ಡಿಫರೆನ್ಸ್ ಇನ್ ಆಂಗುಲರ್ ಮೊಮೆಂಟಮ್ ಅಂತ ಕೇಳಿದ್ರೆ ಇನ್ ದ ಟೂ ಸಕ್ಸೆಸಿವ್ ಆರ್ಬಿಟ್ಸ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಕೇಳಿದ್ರೆ ಸಕ್ಸೆಸಿವ್ ಅಂತಂದ್ರೆ ಹೆಂಗ, ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ಥರ್ಡ್ ಸ್ಟೇಷನರಿ ಆರ್ಬಿಟ್ ನೊಳಗಿದ್ದಾಗ ಅದರ ಆಂಗುಲರ್ ಮೊಮೆಂಟಮ್ n is equals to 3 ಹಾಕಿದ್ರೆ ನಾವು 3h by 2 pi ಆಗ್ತದೆ. ಅವರ ಆಂಗುಲರ್ ಮೊಮೆಂಟಮ್ ನಾಗಿಂದ ಡಿಫರೆನ್ಸ್ ಕೇಳರಿ ನಮಗೆ, ಆಂಗುಲರ್ ಮೊಮೆಂಟಮ್ ನದ್ದು ಡಿಫರೆನ್ಸ್ ಕೇಳರ. ಸೊ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ನಾವು ಏನು ಮಾಡಬಹುದು ಅಂದ್ರೆ ಓಕೆ ದಿಸ್ ಇಸ್ ಈಕ್ವಲ್ಸ್ ಟು ಥರ್ಡ್ ಆರ್ಬಿಟ್ ನೊಳಗಿದ್ದಾಗ 3h by 2 pi, ಸೆಕೆಂಡ್ ನೊಳಗಿದ್ದಾಗ ಏನಾಗ್ತದೆ n is equals to 2 ಹಾಕ್ತೀವಿ ನಾವು, ಸೊ ಅದಾಗ್ತದೆ 2h by 2 pi. So if you take h by 2 pi common, 3 minus 2, answer ಬರ್ತೈತಿ 1. So answer is h divided by 2 pi. Difference between two successive orbits. Angular momentum ಅದು. So answer h by 2 pi. Option B. Next question. ಏನು ಕೇಳ್ತಾರೆ, what will be the angular momentum in the fourth orbit if L is the angular momentum of the electron in the second orbit ಅಂತ ಕೇಳ್ತಾರೆ. ಸೆಕೆಂಡ್ ಆರ್ಬಿಟ್ ನೊಳಗ ಆಂಗುಲರ್ ಮೊಮೆಂಟಮ್ ಎಲ್ ಇದ್ರೆ ಫೋರ್ತ್ ಆರ್ಬಿಟ್ ನೊಳಗೆ ಎಷ್ಟು ಇರ್ತೈತಿ ಅಂತ ಕೇಳಾಗ್ತಾರೆ. ಸೊ ಆಕ್ಚುಲಿ ಸ್ಪೀಕಿಂಗ್ ಸೆಕೆಂಡ್ ಆರ್ಬಿಟ್ ನೊಳಗೆ ಇದು ಆರ್ಬಿಟ್ 1 ಅಂತ ನಾವು ತಗೊಂಡ್ರೆ ಇದು ಆರ್ಬಿಟ್ 2, 3 and 4 ತಗೊಂಡ್ರೆ ಸೆಕೆಂಡ್ ಆರ್ಬಿಟ್ ನೊಳಗೆ ಆಂಗುಲರ್ ಮೊಮೆಂಟಮ್ ಎಷ್ಟು ಬರಬೇಕು ಅಕಾರ್ಡಿಂಗ್ ಟು ದ ಫಾರ್ಮುಲಾ nh by 2 pi ನಾವು n is equals to 2 ತಗೊಂಡ್ವಿ ಅಂದ್ರೆ 2h by 2 pi ಬರಬೇಕು. ಈಗ ನಾವು ಹೆಂಗ್ ತಗೊಂಡ್ಬಿಡ್ರಿ ಅಂದ್ರೆ h by 2 pi ನ ನೀವು ಓಕೆ ಸೊ 2h by 2 pi ನವರು L ಅಂತ ಹೇಳ್ಕರ್ದಾರ ಯಾವುದಕ್ಕೆ ಸೆಕೆಂಡ್ ಆರ್ಬಿಟ್ಗೆ. ಫೋರ್ತ್ ಆರ್ಬಿಟ್ಗೆ ಏನಾಗುತ್ತೆ ನೋಡ್ರಿ ಆಂಗುಲರ್ ಮೊಮೆಂಟಮ್ L ಡ್ಯಾಶ್ ಅಂತ ತಗೊಂತೀನಿ ನಾನು. ಫೋರ್ತ್ ಆರ್ಬಿಟ್ಗೆ n is equals to 4 ಹಾಕ್ತೀವಿ ನಾವು, ಅವಾಗ ಆಗ್ತದೆ 4h divided by 2 pi. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ 2 into 2h by 2 pi. So L dash is equals to 2 into 2h by 2 pi ಅಂದ್ರೆ 2h by 2 pi ನೋಡಿ L ಅಂತ ತಗೊಂಡ್ರೆ ಸೊ ಆನ್ಸರ್ ಆಗ್ತೈತಿ 2L. ಫೋರ್ತ್ ಆರ್ಬಿಟ್ ನೊಳಗೆ 2L ಆಯ್ತು. ಸೊ ಎಷ್ಟನೇ ಆಪ್ಷನ್ ಕೊಟ್ಟರೆ ಅದನ್ನ ಆಪ್ಷನ್ ಸಿ 2L ಅಂದ್ರೆ ಸೆಕೆಂಡ್ ಆರ್ಬಿಟ್ ಆಂಗುಲರ್ ಮೊಮೆಂಟಮ್ ನ L ಅಂತ ಅನ್ಕೊಂಡ್ರೆ ಯೂಸಿಂಗ್ ದಟ್ ವ್ಯಾಲ್ಯೂ ಫೋರ್ತ್ ಸ್ಟೇಷನರಿ ಆರ್ಬಿಟ್ ಆಂಗುಲರ್ ಮೊಮೆಂಟಮ್ ನಾವು 2L ಅಂತ ಹೇಳಿ ಇನ್ ಟರ್ಮ್ಸ್ ಆಫ್ ದಟ್ ಎಕ್ಸ್ಪ್ರೆಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಸಪೋಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಡಿಕ್ರೀಸಸ್ ಬೈ 25%, ಹೌ ವಿಲ್ ಇಟ್ ಎಫೆಕ್ಟ್ ದ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಾರ. ಸೊ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಒಂದು ಫಾರ್ಮುಲಾ ಐತಿ, ಆ ಫಾರ್ಮುಲಾ ಇಲ್ಲೇ ಬರೀತೀನಿ ನಾನು. R is equals to me raised to 4 divided by 2 epsilon naught square ch cube ಅಂತ ಫಾರ್ಮುಲಾ ಬರ್ತೈತಿ. ಇಲ್ಲೇ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ as you can see from the formula is directly proportional to mass. ಸೊ ಇವ್ರಿಗೆ ಕ್ವಶನ್ ಆಗಿ ಮೆನ್ಷನ್ ಮಾಡ್ತಾರೆ ಏನಂತ, ಸಪೋಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಡಿಕ್ರೀಸಸ್ ಬೈ 25%, ಮಾಸ್ 25% ಕಡಿಮೆ ಆದ್ರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಏನಾಗ್ತೈತಿ ಅಂತ ಕೇಳಿದ್ರೆ ಸೊ ಆಬ್ವಿಯಸ್ಲಿ ಮಾಸ್ 25% ಕಡಿಮೆ ಆದ್ರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ 25% ಕಡಿಮೆ ಆಗ್ತೈತಿ. ಸೊ 25% ಕಡಿಮೆ ಆತಂದ್ರೆ ಹೌ ಮಚ್ ರಿಮೈನ್ಸ್ ಈಸ್ 75%. ಸೊ ಈಗ ನಾವು ಹೇಗೆ ಹೇಳ್ಬೋದು, ವೆನ್ ಮಾಸ್ ಡಿಕ್ರೀಸಸ್ ಬೈ 25 ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಆಲ್ಸೋ ಡಿಕ್ರೀಸಸ್ ಬೈ 25% ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಡಿಕ್ರೀಸಸ್ ಟು 75% ಅಂತ ಹೇಳ್ಬೋದು. 25 ಕಡಿಮೆ ಆಗ್ತೈತಿ ಅಂತ ಹೇಳುದು ಒಂದ, ಆಗುದದು 75 ಆಗುತ್ತೆ ಅಂತ ಹೇಳುದು ಒಂದ. ಈಗ ಇಂಗ್ಲಿಷ್ ಒಳಗೆ ಹೆಂಗ್ ಹೇಳ್ತೀವಿ ನಾವು ಅದನ್ನ ರೆಡ್ಯೂಸಸ್
by 25 ಅಂದ್ರೆ 25 ಕಡಿಮೆ ಆತ 75 ಆತಂತ ಅರ್ಥ. ಇದಕ್ಕೆ ಹೆಂಗೆ ಯೂಸ್ ಮಾಡ್ತಾರೆ ವರ್ಡ್ ರೆಡ್ಯೂಸಸ್ ಬೈ 75 ಹೇಳೋದಿತ್ತಂದ್ರೆ ರೆಡ್ಯೂಸಸ್ ಟು ಅಂತ ನಾವು ಎಕ್ಸಾಂಪಲ್ ತಗೋಬಹುದು. ಈಗ ಲೈಕ್ ನೋಡ್ರಿ ಒಂದು ಹಂಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ನೀವು ಯಾವುದೋ ಒಂದು ಕಂಪ್ನಿ ಒಳಗೆ ಜಾಬ್ ಮಾಡಾಕತ್ತೀರಿ, ನಿಮ್ಗೆ ಸ್ಯಾಲ್ರಿ 20,000 ಐತಿ. ಸೊ 2,000 ರೂಪಾಯಿ ನಿಮ್ದು ಸ್ಯಾಲ್ರಿ ಅವ್ರು ಕಡಿಮೆ ಮಾಡಿದ್ರು ಅಂದ್ರೆ ಯುವರ್ ಸ್ಯಾಲರಿ ಹ್ಯಾಸ್ ಡಿಕ್ರೀಸ್ಡ್ ಬೈ 2,000 ಅಂತ ಹೇಳ್ತೀವಿ ನಾವು, ಅಥವಾ ಸ್ಯಾಲರಿ ಹ್ಯಾಸ್ ರೆಡ್ಯೂಸ್ಡ್ ಟು 18,000 ಅಂತ ಹೇಳ್ಬೋದು ನಾವು. ಅರ್ಥ ಆಗ್ತಿದೆ? ಓಕೆ. ಸೊ ಇದರ ಪ್ರಕಾರ ನಾವು ಎಸ್ನೇ ಆಪ್ಷನ್ ಇಲ್ಲಿ ಮಾರ್ಕ್ ಮಾಡಬಹುದು. ಸೊ ಸಪೋಸ್ ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಡಿಕ್ರೀಸ್ ಬೈ 25%, ಹೌ ವಿಲ್ ಇಟ್ ಎಫೆಕ್ಟ್ ದ ರೀಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂದ್ರೆ ಆಪ್ಷನ್ ಸಿ, ಇಟ್ ಈಸ್ ರೆಡ್ಯೂಸ್ಡ್ ಟು 75% ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್. The hydrogen atom in a sample is in the excited state. ಅಂದ್ರೆ ಗ್ರೌಂಡ್ ಸ್ಟೇಟ್ ಬಿಟ್ಟು ಮೇಲೆ ಎಷ್ಟು ಕೊಟ್ಟರೆ n is equals to 3. How many spectral lines can be emitted? ಇದು ಮೇ ಬಿ ನೀವು ಮಿಸ್ಟೇಕ್ ಮಾಡಿರಬಹುದು ಅಂತ ಅನ್ಕೊಂಡು ನಾನು 2 ಅಂತ ಹೇಳಿ, ಅಂದ್ರೆ ಆಪ್ಷನ್ ಬಿ 2 ಅಂತ ಒಂದಿಷ್ಟು ಜನ ಹಾಕಿರ್ಬೋದು. ಆಕ್ಚುಲಿ ಇದು ಆಪ್ಷನ್ ಸಿ ಬರ್ತೈತಿ 3. ಅದು ಹೆಂಗ ಅಂತಂದ್ರೆ ಸ್ವಲ್ಪ ಫಸ್ಟ್ ಟೈಮ್ ಇದನ್ನ ನಾವು ಥಿಂಕ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಒಂದ್ ಸರ್ತಿ ಅರ್ಥ ಆಗ್ತು ಅಂದ್ರೆ ಈಸಿ ಆಗ್ತದೆ. ಓಕೆ. ಸೊ ಏನ್ ಹೇಳ್ತಾರೆ ಅವರು, n is equals to 3 ಇದ್ರೊಳಗೆ ಒಂದು ಎಲೆಕ್ಟ್ರಾನ್ ಐತಿ ಇಲ್ಲಿಂದ. ಸೊ ವೆನ್ ಇಟ್ ಮೇಕ್ಸ್ ಟ್ರಾನ್ಸಿಷನ್ ಟು ಲೋವರ್ ಎನರ್ಜಿ ಸ್ಟೇಟ್ಸ್, ಎಷ್ಟು ಟೋಟಲಿ ರೇಡಿಯೇಷನ್ಸ್ ಬರೋ ಚಾನ್ಸಸ್ ಅದಾವು, ಸ್ಪೆಕ್ಟ್ರಲ್ ಲೈನ್ಸ್ ಬರೋ ಚಾನ್ಸಸ್ ಅದಾವು. ಈಗ ನೋಡ್ರಿ, ಇಲ್ಲಿರುವಂತ ಎಲೆಕ್ಟ್ರಾನ್ ಏನೇನ್ ಮಾಡಬಹುದು ಅಂದ್ರೆ, ಒಂದು ಡೈರೆಕ್ಟ್ಲಿ 1 ಗೆ ಹೋಗ್ಲಾರ್ದನ ಇಟ್ ಮೈಟ್ ಫಸ್ಟ್ ಜಂಪ್ ಟು 2, ಅವಾಗ ಒಂದು ರೇಡಿಯೇಷನ್ ಹೊರಗೆ ಬಂತು. 2 ದಿಂದ 1 ಗೆ ಇನ್ನೊಂದು ಸರ್ತಿ ಟ್ರಾನ್ಸಿಷನ್ ಮಾಡ್ತಂದ್ರೆ ಅಲ್ಲಿ ಇನ್ನೊಂದು ಸ್ಪೆಕ್ಟ್ರಲ್ ಲೈನ್ ಬರುತ್ತೆ. ದೇರ್ ಆರ್ 2 ಪಾಸಿಬಿಲಿಟೀಸ್. ಇಲ್ಲಿಂದ ಇಲ್ಲೇ ಸಾರಿ 2 ಪಾಸಿಬಿಲಿಟೀಸ್ ಅಲ್ಲ, 2 ಸ್ಪೆಕ್ಟ್ರಲ್ ಲೈನ್ ಬರ್ತಾವ. ಒಂದು 3 ಇಂದ 2 ಟ್ರಾನ್ಸಿಷನ್ ಮಾಡ್ಬೇಕಾರೆ, ಇನ್ನೊಂದು 2 ದಿಂದ 1. ಅಕಸ್ಮಾತ್ ಎಲೆಕ್ಟ್ರಾನ್ ಡೈರೆಕ್ಟ್ಲಿ 1 ಗೆ ಜಂಪ್ ಆತಂದ್ರೆ ಅವಾಗ ಒಂದು ಬ್ಯಾರನ ರೇಡಿಯೇಷನ್ ಬರ್ತೈತಿ. ಸೊ ಟೋಟಲಿ ದೇರ್ ಆರ್ ಪಾಸಿಬಿಲಿಟೀಸ್ ಆಫ್ 3 ಡಿಫರೆಂಟ್ ಫ್ರೀಕ್ವೆನ್ಸೀಸ್ ಅಥವಾ 3 ಡಿಫರೆಂಟ್ ವೇವ್ ಲೆಂತ್ಸ್ ಬರೋ ಚಾನ್ಸಸ್ ಅದಾವ. 3 ಒಮ್ಮೆ ಬರಂಗಿಲ್ಲ. ಎಲೆಕ್ಟ್ರಾನ್ ಡೈರೆಕ್ಟ್ಲಿ 1 ಗೆ ಜಂಪ್ ಆದ್ರೆ ಒಂದೇ ಬರುತ್ತೆ, 3 ರಿಂದ 2 ಗೆ ಜಂಪ್ ಆಗಿ 2 ರಿಂದ 1 ಗೆ ಜಂಪ್ ಆದ್ರೆ 2 ಬರ್ತಾವ. ಆದ್ರೆ ಪಾಸಿಬಿಲಿಟೀಸ್ ಕೇಳಾಗತ್ತಾರ ಅವ್ರು, ಎಷ್ಟು ಡಿಫರೆಂಟ್ ಕೈಂಡ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್, ಡಿಫರೆಂಟ್ ಫ್ರೀಕ್ವೆನ್ಸಿ ಬರೋ ಚಾನ್ಸಸ್ ಅದಾವ ಅಂತ ಹೇಳಿ. ಸೊ ಅದ್ರ ಪ್ರಕಾರ ಆಪ್ಷನ್ ಸಿ 3 ಆಗ್ತದೆ. ನೆಕ್ಸ್ಟ್, ದ ಅಯೋನೈಸೇಷನ್ ಪೊಟೆನ್ಶಿಯಲ್ ಆಫ್ ಅ ಹೈಡ್ರೋಜನ್ ಆಟಮ್ ಈಸ್ 13.6 ವೋಲ್ಟ್ ಅಂತ ಹೇಳ್ತಾರ. ಅಥವಾ ನಾನು ನಿಮ್ಗೆ ಹೇಳಿದ್ದೆ ಅಯೋನೈಸೇಷನ್ ಎನರ್ಜಿ 13.6 ಎಲೆಕ್ಟ್ರಾನ್ ವೋಲ್ಟ್. 13.6 ಎಲೆಕ್ಟ್ರಾನ್ ವೋಲ್ಟ್ ನಷ್ಟು ಎನರ್ಜಿ ನೀವು ಒಂದು ಎಲೆಕ್ಟ್ರಾನ್ ಗ್ರೌಂಡ್ ಸ್ಟೇಟ್ ಒಳಗಿದ್ದಾಗ ಕೊಟ್ರೆ ಅಷ್ಟು ಎನರ್ಜಿ ಕೊಟ್ರೆ ಅಲ್ಲಿಂದ ಅದು ಎಸ್ಕೇಪ್ ಆಗ್ಬಿಡುತ್ತೆ, ಆಟಮ್ ಇಂದ ಹೊರಗೆ ಹೋಗ್ತೈತಿ. ಮುಂದೆ ಏನ್ ಕೇಳ್ತಾರೆ, ವಾಟ್ ವಿಲ್ ಬಿ ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಸೆಕೆಂಡ್ ಆರ್ಬಿಟ್? ಇಲ್ಲಿದ್ದಾಗ ಎನರ್ಜಿ ಎಷ್ಟು? ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಐತಿ. E is equals to minus 13.6 divided by n square electron volt. Minus 13.6 divided by n square. ಸೊ ಅವ್ರು ಕೇಳ್ತಾರ ಸೆಕೆಂಡ್ ಆರ್ಬಿಟ್ ನೊಳಗೆ ಎಷ್ಟು ಎನರ್ಜಿ ಇರುತ್ತೆ. ಸೊ n is equals to 2 ನಾವು ಹಾಕಿದ್ರೆ ಸ್ಕ್ವೇರ್ ಆಯ್ತು 4 ಆಯ್ತು. 13.6 divided by 4 ಅಂದ್ರೆ ಇದನ್ನ ಅಪ್ರಾಕ್ಸಿಮೇಟ್ಲಿ ನಾವು 12 ತಗೊಂಡ್ರೆ 4 3s ಆಗ್ತೈತಿ. ಸೊ ಆನ್ಸರ್ ಹ್ಯಾಸ್ ಟು ಬಿ ಸಮಥಿಂಗ್ ಗ್ರೇಟರ್ ದನ್ 3. ಬೆಟರ್ ನೀವು ಇದನ್ನ ಬಾಹ್ಯಾಟ್ ಮಾಡಿಬಿಟ್ರೆ ಚಲೋ. ಯಾವುದು ಮೈನಸ್ 3.4 ಎಲೆಕ್ಟ್ರಾನ್ ವೋಲ್ಟ್ ನ ಬಾಹ್ಯಾಟ್ ಮಾಡಿದ್ರೆ ಚಲೋ. ಓಕೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಮೈನಸ್ 3.4 electron volt. Okay. Next question. The ionization potential of hydrogen atom is again actually either same question ಇನ್ನೊಮ್ಮೆ ರಿಪೀಟ್ ಅದೇ. ಅವರ ಸೆಕೆಂಡ್ ಆರ್ಬಿಟ್ ನೊಳಗೆ ಎಷ್ಟು ಎನರ್ಜಿ ಐತಿ ಅಂತ ಹೇಳಿ ಈ ಕ್ವಶನ್ ನ ಕೇಳಿದ್ರೆ, ನೆಕ್ಸ್ಟ್ ಕ್ವಶನ್ ನೊಳಗೆ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕರೀತಾರೆ. ಈಗ ನಾವೇನ್ ಕರಿತೀವಿ ಗ್ರೌಂಡ್ ಸ್ಟೇಟ್. ಉಳ್ಕಿದ ಎಲ್ಲಾನು ಸೇರಿ ಏನ್ ಕರಿತೀವಿ ಎಕ್ಸೈಟೆಡ್ ಸ್ಟೇಟ್ಸ್. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದ್ರೆ ಒಂದ, ಸೆಕೆಂಡ್ ಆರ್ಬಿಟ್ ಅಂದ್ರೆ ಒಂದ. ಸೊ ಆನ್ಸರ್ ಬರುತ್ತೆ 3.4 electron volt ಅಂತ ಹೇಳಿ. ಸೊ ಇವಿಷ್ಟು ಕ್ವಶನ್ಸ್ ಆದವು. ಹೋಪ್ಫುಲಿ ಇವಿಷ್ಟು ಕ್ಲಿಯರ್ ಆಗಿವೆ ಅಂತ ಅನ್ಕೊಂಡಿನಿ. ಈಸಿ ಅದಾವ. ಓಕೆ. ನೆಕ್ಸ್ಟ್ ಒಂದು ನಿಮಿಷ.
So next question, you simple kind of questions ಅದಾವ. ಹೋಪ್ಫುಲಿ ಇದು ನಾನು ಸೀಕ್ವೆನ್ಸ್ ನೊಳಗೆ ಹೇಳಾಕತ್ತೀನಿ ಅಂತ ಅನ್ಕೊಂಡಿನಿ. ಅಕಸ್ಮಾತ್ ಸ್ವಲ್ಪ ನಂಬರ್ಸ್ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ಜಸ್ಟ್ ಫೈಂಡ್ ಔಟ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಇದಿರ್ಬೇಕು, ಅಥವಾ ಇದು ಇಲ್ಲ ಅಂದ್ರೆ ಎಲ್ಲಿ ಇಟ್ಬಿಡ್ರಿ. A stands for atomic mass number and Z stands for atomic number. Then the number of electrons in an atom is ಅಂತ ಕೇಳಿದ, ಅದು obviously Z ಆಗ್ತೈತಿ. ಬಿಕಾಸ್ ಒಂದು ನ್ಯೂಟ್ರಲ್ ಆಟಮ್ ಇದ್ದಾಗ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎರಡು ಸೇಮ್ ಇರ್ತಾವೆ. ಮತ್ತೆ ಎ ಮತ್ತು ಅಟಾಮಿಕ್ ಮಾಸ್ ನಂಬರ್ ಅಂತ ಹೇಳಿ ತಗೊಂಡು, ಅಂದ್ರೆ ಮಾಸ್ ನಂಬರ್ ಇದು ಅಟಾಮಿಕ್ ನಂಬರ್ ಅಂತ ತಗೊಂಡು ನಂಬರ್ ಆಫ್ ನ್ಯೂಟ್ರಾನ್ಸ್ ಕೇಳ್ಯಾರ. ಆಬ್ವಿಯಸ್ಲಿ ಮಾಸ್ ನಂಬರ್ ನೊಳಗೆ ನಾವು, ಯಾಕಂದ್ರೆ ಮಾಸ್ ನಂಬರ್ ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ಎರಡು ಸೇರಿ ಬಂತೆ, ಅದರ ಪ್ರೋಟಾನ್ ತೆಗೆದ್ರೆ ನ್ಯೂಟ್ರಾನ್ ಉಳಿತೈತಿ. ಸೊ ಎ ಮೈನಸ್ ಝೆಡ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಎಲಿಮೆಂಟರಿ ಪಾರ್ಟಿಕಲ್? ನೆಕ್ಸ್ಟ್ ಕ್ವಶನ್ ಆಪ್ಷನ್ಸ್ ಅದಾವ. ಅಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್, ಗಾಮಾ ಪಾರ್ಟಿಕಲ್. ಅಂದ್ರೆ ಆಕ್ಚುಲಿ ಇಟ್ಸ್ ನಾಟ್ ಗಾಮಾ ಪಾರ್ಟಿಕಲ್, ಇಟ್ ಇಸ್ ಗಾಮಾ ರೇ. ಇನ್ನೊಂದು ಮುಆನ್ ಅಂತ ಹೇಳಿ. ಇವು ನಾಲ್ಕರೊಳಗೆ ಎಲಿಮೆಂಟರಿ ಪಾರ್ಟಿಕಲ್ ಅಂದ್ರೆ ಅದು ಬೇಸಿಕ್ ಇರಬೇಕು. ಯು ಶುಡ್ ನಾಟ್ ಬಿ ಏಬಲ್ ಟು ಡಿವೈಡ್ ದಟ್ ಪಾರ್ಟಿಕಲ್ ಇಂಟು ಫರ್ದರ್ ಪಾರ್ಟ್ಸ್. ಈಗ ಬೀಟಾ ಪಾರ್ಟಿಕಲ್ ಅಂದ್ರೆ ಯಾವುದು? ಇಲೆಕ್ಟ್ರಾನ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವು ಯಾವ್ದು ಎಲಿಮೆಂಟರಿ ಅಂತ ಪರ್ಫೆಕ್ಟ್ಲಿ ಬರಂಗಿಲ್ಲ. ನಾನು ನಿಮ್ಗೆ ಗಾಡ್ ಪಾರ್ಟಿಕಲ್ ಬಗ್ಗೆ ಕ್ಲಾಸ್ ಒಳಗೆ ಹೇಳಿದ್ದೆ, ಯಾವ್ದೋ ಪಾರ್ಟಿಕಲ್ ಸ್ಪ್ಲಿಟ್ ಮಾಡಿದ್ರು ಒಳಗೆ ಗಾಡ್ ಪಾರ್ಟಿಕಲ್ ಇರುತ್ತೆ. ಸೊ ಸಿಂಗಲ್ ಪಾರ್ಟಿಕಲ್ ಇದ್ರಾಗ ಯಾವುದು ಅಂತ ಅವ್ರ ಕ್ವಶನ್ ಕೇಳ್ಯಾರ. ನಾವು ಗಾಡ್ ಪಾರ್ಟಿಕಲ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡ್ರೆ ಬೀಟಾ ಪಾರ್ಟಿಕಲ್ ಎಲೆಕ್ಟ್ರಾನ್ ಸಿಂಗಲ್, ಗಾಮಾ ರೇ ಅದು ಪಾರ್ಟಿಕಲ್ ಅಲ್ಲ. ಆಕ್ಚುಲಿ ಮುಆನ್ ಅಂತ ಹೇಳಿ ಒಂದಿಷ್ಟು ಪಾರ್ಟಿಕಲ್ಸ್ ಬರ್ತಾವೆ. ಆಕ್ಚುಲಿ ಒಂದ್ ಸರ್ತಿ ಹೇಳಿದ್ದೀನಿ ಕ್ಲಾಸ್ ಒಳಗೆ, ಮುಆನ್, ಕವಾನ್, ಟವಾನ್ ಅಂತ ಹೇಳಿ ಪಾರ್ಟಿಕಲ್ಸ್ ಬರ್ತಾವ ಇನ್ಸೈಡ್ ದ ನ್ಯೂಕ್ಲಿಯಸ್. ಅವು ಎಲಿಮೆಂಟರಿ ಪಾರ್ಟಿಕಲ್ಸ್. ಅಲ್ಫಾ ಪಾರ್ಟಿಕಲ್ ಅಂದ್ರೆ, so as we all know, that is helium nucleus, which is not a single particle. This is a mixture of two protons and two neutrons. So answer is alpha particle, which is not the elementary particle. Next one, from the following equation pick out the possible nuclear fusion reaction. ಇದು ಒಂಥರ ಕಾರ್ಬನ್ ನೈಟ್ರೋಜನ್ ಸೈಕಲ್ ಅದ ಎಕ್ಸಾಂಪಲ್ ಇದ್ದಂಗೆ ಐತಿ. ಇಲ್ಲಿ ನಾವು ಹೆಂಗ್ ಚೆಕ್ ಮಾಡ್ಕೊಂತ ಹೋಗಕ್ಕೆ, ಅಲ್ಲಿ ರಿಯಾಕ್ಷನ್ಸ್ ನೊಳಗೆ ನೀವು LHS ಮತ್ತು RHS ನೊಳಗೆ ಅಟಾಮಿಕ್ ನಂಬರ್, ಮಾಸ್ ನಂಬರ್ ಆಡ್ ಮಾಡಿ ನೋಡ್ಕೊಂತ ಹೋಗ್ರಿ. ಈಗ ಲೈಕ್ ಇದ್ರೊಳಗೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಫೋರ್ತ್ ಆಪ್ಷನ್ ಅಂತೂ ಅಲ್ಲ, ಯಾಕಂದ್ರೆ ಅದ್ರಾಗ ಫಿಷನ್ ರಿಯಾಕ್ಷನ್ ಆಗೈತಿ ಯುರೇನಿಯಂ ಅಂತ. ಅವ್ರು ಆಕ್ಚುಲಿ ಕೇಳಿದ್ದು ಫ್ಯೂಷನ್. ಸೊ ಅದಕ್ಕೆ ಫಸ್ಟ್ 3 ಆಪ್ಷನ್ಸ್ ಒಳಗೆ ಇರ್ಬೇಕು. ಫಸ್ಟ್ ಆಪ್ಷನ್ ಕಾರ್ಬನ್ 613 ಐತಿ. ವೆನ್ ಇಟ್ ಗೆಟ್ಸ್ ಕಂಬೈನ್ಡ್ ವಿತ್ 1H1 ದಟ್ ಇಸ್ ಪ್ರೋಟಿಯಂ, ವಿ ಶುಡ್ ಗೆಟ್ ನೈಟ್ರೋಜನ್. ಯಾಕಂದ್ರೆ 6 ಅಟಾಮಿಕ್ ನಂಬರ್ ಕಾರ್ಬನ್ ಇದ್ದು 1 ಹೈಡ್ರೋಜನ್ ಇದ್ದು ಎರಡು ಸೇರಿಸಿದ್ರೆ 7 ಆಗ್ಬೇಕಾಗಿತ್ತು. ಅವರು 6 ಬರ್ದಾರ, ನೀವು ನೈಟ್ರೋಜನ್ ಆಗ್ಬೇಕಾಗಿತ್ತು, ಅದು ರಾಂಗ್. ಸೊ ಈ ರೀತಿ ನಾವು ಚೆಕ್ ಮಾಡ್ಕೊಂತ ಹೋದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಕಾರ್ಬನ್ 612 plus 1H1, it forms nitrogen 713 plus 2 mega electron volt. This is the best example. Okay, out of these 4, the best example. Next one, which of the following particles cannot be used for the disintegration of a nucleus? ಅಂತ ಕೇಳಾರ. ಸೊ ನ್ಯೂಕ್ಲಿಯಸ್ ಡಿಸ್ಇಂಟಿಗ್ರೇಟ್ ಅಥವಾ ಅದ್ರ ನ್ಯೂಕ್ಲಿಯಸ್ ನೀವು ಸ್ಪ್ಲಿಟ್ ಮಾಡ್ಬೇಕಂತ ಮಾಡಿದ್ರೆ ನಮ್ಗೆ ಗೊತ್ತು, ಲೈಕ್ ಪರ್ಟಿಕ್ಯುಲರ್ಲಿ ಫಿಷನ್ ರಿಯಾಕ್ಷನ್ ಒಳಗೆ ನಾವು ಏನ್ ಮಾಡ್ತೀವಿ, ನ್ಯೂಟ್ರಾನ್ ಇಂದ ಬೊಂಬಾರ್ಡ್ ಮಾಡ್ತೀವಿ. ಸೊ ನ್ಯೂಟ್ರಾನ್ ಇಂದ ಬೊಂಬಾರ್ಡ್ ಮಾಡ್ತೀವಲ್ಲ, ಅವ್ರು ಕೇಳಿದ್ರೆ ಇದ್ರೊಳಗೆ ಯಾವ್ದನ್ನ ನಾವು ಯೂಸ್ ಮಾಡಕ್ ಬರಂಗಿಲ್ಲ ಬೊಂಬಾರ್ಡ್ ಮಾಡಕ್ ಅಂತ ಹೇಳಿ ಇಂಡೈರೆಕ್ಟ್ಲಿ ಅವರು ಬೊಂಬಾರ್ಡ್ಮೆಂಟ್ ಬಗ್ಗೆ ಕ್ವಶನ್ ಕೇಳಾರ. ಈಗ ಇದ್ರೊಳಗೆ ಆಪ್ಷನ್ಸ್ ಅದಾವ, ನ್ಯೂಟ್ರಾನ್, ಪ್ರೋಟಾನ್, ಇಲೆಕ್ಟ್ರಾನ್, ಡ್ಯೂಟರಾನ್. ಆನ್ಸರ್ ಇಲೆಕ್ಟ್ರಾನ್. ಯಾಕಂದ್ರೆ ಅದ್ರ ಮಾಸ್, ಯಾಕಂದ್ರೆ ಮಾಸ್ ಅದ್ರದ್ದು ಎಲೆಕ್ಟ್ರಾನ್ ಅದ್ ಮಾಸ್ ಬಹಳ ಕಡಿಮೆ ಇರ್ತೈತಿ, ಅದಕ್ಕೆ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋಕೆ ಆಗಂಗಿಲ್ಲ. ಇಲ್ಲ ನ್ಯೂಕ್ಲಿಯಸ್ ಇರುತ್ತೆ, ಇದು ಸ್ಟೇಬಲ್ ಇರುತ್ತೆ. ನ್ಯೂಟ್ರಾನ್ ಜೋಡಿ ನೀವು ಬೊಂಬಾರ್ಡ್ ಮಾಡಿದ್ರಿ ಅವಾಗ ಅದು ಅನ್ಸ್ಟೇಬಲ್ ಆಗಿ ಸ್ಪ್ಲಿಟ್ ಆಗ್ತದೆ. ಈಗ ಸ್ಟೇಬಲ್ ಇರುವಂತ ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಮಾಡುವಷ್ಟು ಎನರ್ಜಿ ನಾವು ಕೊಡಬೇಕು ಅಂತಂದ್ರೆ ಆ ಎನರ್ಜಿ ನ್ಯೂಟ್ರಾನ್ ನಿಂದ ಬರಬಹುದು, ಪ್ರೋಟಾನ್ ನಿಂದ ಬರಬಹುದು, ಡ್ಯೂಟರಾನ್ ನಿಂದ ಬರಬಹುದು, ಇಲೆಕ್ಟ್ರಾನ್ ನಿಂದ ಬರಂಗಿಲ್ಲ. ಓಕೆ, ಎಲೆಕ್ಟ್ರಾನಿಕ್ ಅದಕ್ಕೆ ಮಾಸ್ ಕಡಿಮೆ ಇರೋದ್ರಿಂದ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋಕೆ ಬರಂಗಿಲ್ಲ. ಸೊ ಆನ್ಸರ್ ಇಸ್ ಎಲೆಕ್ಟ್ರಾನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕನ್ಸರ್ವ್ಡ್ ಇನ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ನೆಕ್ಸ್ಟ್ ಕ್ವಶನ್ ಕೇಳಾರ. ಸೊ ಆನ್ಸರ್ ಇದಕ್ಕೆ ಮಾಸ್. ಯಾಕಂದ್ರೆ ಒಂದ್ ಸ್ವಲ್ಪ ಮಾಸ್ ಇದಾಗುತ್ತೆ ನೋಡ್ರಿ, ಅದಕ್ಕೆ ಏನ್ ಕರಿತೀವಿ ನಾವು, ಮಾಸ್ ಡಿಫೆಕ್ಟ್ ಆಗ್ತೈತಿ. ಆ ಮಾಸ್ ಡಿಫೆಕ್ಟ್ ಆಗಿದ್ದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ಸೊ ಮಾಸ್ ಇಲ್ಲೇ ಕನ್ಸರ್ವ್ ಆಗಂಗಿಲ್ಲ.
Next one, which of the following helps in knowing about the stability of nucleus? Clearly the answer is binding energy per nucleon, which is also called as specific binding energy and now discuss ಮಾಡಿದ್ವಿ. Okay, next one, a fusion bomb involves ಏನಾಗುತ್ತೆ ಫ್ಯೂಷನ್ ಬಾಂಬ್ ಒಳಗೆ obviously option B correct if you go through the options. Option B, synthesis of lighter nuclei into heavier ones. ಅಂದ್ರೆ indirectly ಅವರ ಫ್ಯೂಷನ್ ಒಳಗೆ ಏನಾಗುತ್ತೆ ಅಂತ ಹೇಳಿ indirectly ಕೇಳಾಗುತ್ತೆ. Okay, next one, what is critical mass of uranium? ಇದು ಸ್ವಲ್ಪ ಅವ್ರು ಕನ್ಫ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ಯಾರ ವ್ಯಾಲ್ಯೂಸ್ ಕೊಟ್ಟು 1 kg 75 kg ಇದೆಲ್ಲ ಬೋಗಸ್ ಸುಮ್ಮನೆ ನಾಟಕ ಮಾಡಾಕ್ತಾರ ಅವ್ರು. ಅಲ್ಲೇ ವೆರಿ ಸಿಂಪಲ್ ಆಗಿ ಹೆಂಗೆ ಹೇಳ್ಬೇಕು, ಮಿನಿಮಮ್ ಮಾಸ್ ನೀಡೆಡ್ ಫಾರ್ ಚೈನ್ ರಿಯಾಕ್ಷನ್. ಈಗ ಅದು ಕಂಟ್ರೋಲ್ ಚೈನ್ ರಿಯಾಕ್ಷನ್, ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ ಅಂತ ಇರ್ತಾವ. ಅದ್ರಾಗ ಸಿಂಪಲ್ ಜಸ್ಟ್ ಸಸ್ಟೈನ್ಡ್ ಚೈನ್ ರಿಯಾಕ್ಷನ್ ಆಗ್ಬೇಕಂದ್ರೆ ಎಷ್ಟು ಮಿನಿಮಮ್ ಮಾಸ್ ಬೇಕು ಅದಕ್ಕೆ ನಾವು ಕ್ರಿಟಿಕಲ್ ಮಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ನ್ಯೂಕ್ಲಿಯರ್ ಫ್ಯೂಯಲ್ ಫಾರ್ ನ್ಯೂಕ್ಲಿಯರ್ ರಿಯಾಕ್ಟರ್? ಇದು ಮೋಸ್ಟ್ ಆಫ್ ದ ಕ್ವಶನ್ಸ್ ಒಳಗೆ ನಾ ಹೇಳಿದ್ದೆ ನಿಮ್ಗೆ ಕನ್ಫ್ಯೂಸಿಂಗ್ ಐತಿ. ಯುರೇನಿಯಂ ಅಲ್ಲ, ಇಟ್ ಈಸ್ ಪ್ಲುಟೋನಿಯಂ, ಬಿಕಾಸ್ ಇಟ್ ಈಲ್ಡ್ಸ್ ಮೋರ್ ಎನರ್ಜಿ ಪರ್ ಫಿಷನ್, ಎನರ್ಜಿ ಜಾಸ್ತಿ ಕೊಡುತ್ತೆ. ಅಂಡ್ ನಾವು ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡ್ಕೊಂತೀವಿ ಪ್ಲುಟೋನಿಯಂ. ವಿ ಡಿ ನಾಟ್ ಡಿಪೆಂಡ್ ಆನ್ ನೇಚರ್. ಯುರೇನಿಯಂ ಹೆಂಗ್ ನೇಚರ್ನಾಗ ನಾವು ಅಬಂಡೆನ್ಸ್ ಒಳಗೆ ಸಿಗಂಗಿಲ್ಲ, ಹೋಗಿ ಹುಡುಕೊಂಡು ಬರ್ಬೇಕಾಗತ್ತೆ. ಪ್ಲುಟೋನಿಯಂ ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅಂಡ್ ಪರ್ ಫಿಷನ್ ಜಾಸ್ತಿ ಎನರ್ಜಿ ಬರೋದ್ರಿಂದ it is better to go for plutonium. Next, at what temperature the fusion occurs ಅಂತ ಕೇಳಿದ್ರೆ ಅದು 3 into 10⁶ ನಾವು ಆಪ್ಷನ್ ಹಾಕಬೇಕಾಗುತ್ತೆ. ಆಕ್ಚುಲಿ 10⁸ ಕೆಲ್ವಿನ್ ಆಗಬೇಕು, 6 ಅಲ್ಲ. ಅದಕ್ಕಿಂತ ಎಕ್ಸೀಡ್ ಆದ್ರೆ ಫ್ಯೂಷನ್ ಈಸಿ ಆಗಿ ಆಗ್ತದೆ. ನೆಕ್ಸ್ಟ್, ವಾಟ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ ದ ಫಿಷನ್ ಆಫ್ ಕಾರ್ಬನ್ ಆಗಿರ್ತದೆ? ಕ್ವೈಟ್ ಆಬ್ವಿಯಸ್ಲಿ ವಿಚ್ ಇಸ್ ಯುರೇನಿಯಂ. ಸೊ ಆನ್ಸರ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ. ಈಸಿ ಅದಾವ ಮೋಸ್ಟ್ ಆಫ್ ದ ಕ್ವಶನ್ಸ್ ಇವು. ನೆಕ್ಸ್ಟ್, ವೈ ಡಸ್ ಫ್ಯೂಷನ್ ಆಕರ್ ಅಟ್ ಹೈ ಟೆಂಪರೇಚರ್? ಇದು ಡಿಸ್ಕಸ್ ಮಾಡಿ ನಾವು. ಈಗ ಆಕ್ಚುಲಿ ಏನಾಗ್ತೈತಿ, ಎರಡು ಲೈಟರ್ ನ್ಯೂಕ್ಲಿಯೈ ಹತ್ರ ಬಂದಾಗ ಅವು ಎರಡು ಪ್ರೋಟಾನ್ ನಡುವೆ ಇರುವಂತ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ, ರಿಪಲ್ಸಿವ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಓವರ್ಕಮ್ ಮಾಡಿ ಅವು ಫ್ಯೂಸ್ ಆಗ್ಬೇಕು ಅದಕ್ಕೆ. ಓಕೆ, ಸೊ ಆಮೇಲೆ ಇದು ಇಲ್ಲೇ ಆನ್ಸರ್ ಅವರು ಕೊಟ್ಟಿದ್ದ ಪ್ರಕಾರ ಹೆಂಗ್ ಕೊಟ್ಟಾರ ಅಂದ್ರೆ ಕೈನೆಟಿಕ್ ಇದ್ರೆ ಆಪ್ಷನ್ ಡಿ ಇದಕ್ಕೆ ಕೈನೆಟಿಕ್ ಎನರ್ಜಿ ಇಸ್ ಹೈ ಇನಫ್ ಟು ಓವರ್ಕಮ್ ರಿಪಲ್ಷನ್ ಬಿಟ್ವೀನ್ ನ್ಯೂಕ್ಲಿಯೈ. ನ್ಯೂಕ್ಲಿಯೈ ನಡು ರಿಪಲ್ಷನ್ ಯಾಕೆ ಆಗ್ತೈತಿ? ಅಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತಾವ, ಪ್ರೋಟಾನ್, ನ್ಯೂಟ್ರಾನ್ ಇರ್ತಾವ, ಲೆಕ್ಕಕ್ಕಿಲ್ಲ. ಸೊ ಹಿಂಗಾಗಿ ಹೈ ಟೆಂಪರೇಚರ್ ಯಾಕೆ ಬೇಕು ಅಂದ್ರೆ ಸೊ ದಟ್ ದ ನ್ಯೂಕ್ಲಿಯೈ ಗೇನ್ ಸಫಿಷಿಯಂಟ್ ಕೈನೆಟಿಕ್ ಎನರ್ಜಿ while they come close to each other, they will overcome the electrostatic force of repulsion and they get combined. So option D is the answer. The nucleus of uranium-92-238 has all the following except and idu ಒಂದು ಸುಮ್ಮ ಹಂಗ confusing question. Answer option D, electrons, 92 electrons, because uranium ನೊಳಗೆ nucleus ದೊಳಗೆ particularly nucleus ಒಳಗೆ ಅಂತ electrons ಬರಂಗಿಲ್ಲ. Okay, next, the nuclei carbon 613 and nitrogen 714 can be described as, so answer idukka isotones, because number of neutrons same adavalle. 13 minus 6 is 7, 14 minus 7 is 7, so totally 7 neutrons in each row, carbon olagata nitrogen olagata. Okay, so next question. Okay, ಅವ್ರು ಹೇಳ್ತಾರೆ when an electron, ಇದು ಆಟಮ್ಸ್ ಕ್ವಶನ್ ಬಂತು, ಇದನ್ನ ಸ್ವಲ್ಪ ಹುಡುಗ್ರಿ, ಹೋಪ್ಫುಲಿ ಸೀಕ್ವೆನ್ಸ್ ಒಳಗೈತಿ, ಅಕಸ್ಮಾತ್ ಸೀಕ್ವೆನ್ಸ್ ಒಳಗಿಲ್ಲ ಅಂದ್ರೆ ಸ್ವಲ್ಪ ಸರ್ಚ್ ಮಾಡ್ರಿ. when an electron jumps from 4th orbit to 2nd orbit, one gets ಅಂದ್ರೆ ಏನ್ ಸಿಗುತ್ತೆ ಅಂತ ಕೇಳಾರ. ಆನ್ಸರು ಸೆಕೆಂಡ್ ಲೈನ್ ಆಫ್ ಬಾರ್ಮರ್ ಸೀರೀಸ್. ಅವ್ರು ಹೇಳ್ತಾರೆ ಎಲ್ಲಿಂದ ಜಂಪ್ ಆಗಿರ್ತದೆ 4th to 2nd, ಅದು ಎಲ್ಲಿಂದ ಸುಳ್ಗಾಡ್ ಜಂಪ್ ಆಗಿರ್ಲಿ ಸೆಕೆಂಡಿಗೆ ಜಂಪ್ ಆದ್ರೆ ಅಂದ್ರೆ ಹೆಂಗ್ರಿ 3 ದಿಂದ 2, ಓಕೆ. ಇನ್ನೊಂದ್ಸರ್ತಿ ಇದನ್ನ ನಾವು ಮಾರ್ಕ್ ಮಾಡ್ಕೊಂಡ ಇದು 1 2 3 ಅಂತ ನಾವು ತಗೊಂಡ್ರೆ 3 ರಿಂದ 2
4 in the 2, 5 in the 2, so on up to infinity in the 2 bandre, all those spectral lines are together called as Balmer series. Or particularlyille 4th orbit ninda second ಗೆ ಬಂದಾಗ ಯಾವ ಲೈನ್ ಬರುತ್ತೆ ಅಂತ ಕೇಳಿದ್ರೆ 3 in the 2 ಬಂದಾಗ ಬಂದಿರ್ತದಲ್ಲ ಅದು ಫಸ್ಟ್ ಸ್ಪೆಕ್ಟ್ರಲ್ ಲೈನ್ ಆಫ್ ಬಾರ್ಮರ್ ಸೀರೀಸ್, 4 in the 2 ಬಂದಿದೆ ಸೆಕೆಂಡ್ ಲೈನ್ ಆಗ್ತದೆ. ನೆಕ್ಸ್ಟ್, which of the following transitions in a hydrogen atom emits the photon of highest frequency? ಇದು ನಾನು ಬಿಡ್ಕೊಂಡ್ಬಿಡ್ರಿ, ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಒಂದಿಷ್ಟು ಮಂದಿಗೆ. n is equals to 2 to n is equal to 6 ಇದಂತೂ ಸುಳ್ಳು ಅದ, ಯಾಕಂದ್ರೆ ಅದು ಕೆಳಗೆ ಮ್ಯಾಲ ನೋಡಿದೆ ಎಲೆಕ್ಟ್ರಾನ್ ಅಲ್ಲಿ, ಹಂಗೆ ಬರಬಾರ್ದು, ಮ್ಯಾಲಿನ ಕೆಳಗೆ ಬರ್ಬೇಕಲ್ಲ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಮಿಟ್ ಆಗ್ಬೇಕು, ಫೋಟಾನ್ ಅಬ್ಸಾರ್ಬ್ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಹೇಳ್ತೈತಿ n is equals to 2 ದಿಂದ 1 ಬಂದಾಗ ಎಲೆಕ್ಟ್ರಾನ್ ಜಂಪ್ ಆದಾಗ ಅಲ್ಲಿ ಬರುವಂತ ರೇಡಿಯೇಷನ್ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇರುತ್ತೆ ಅಂತ ಸೆಕೆಂಡ್ ಆಪ್ಷನ್ ಹೇಳ್ತೈತಿ. ಥರ್ಡ್ ಆಪ್ಷನ್ ಒಳಗೆ 6 ದಿಂದ 2 ಅಂತ ಹೇಳಿದ್ರೆ, ಫೋರ್ತ್ ಆಪ್ಷನ್ ಒಳಗೆ 1 ಇಂದ 2. ಆಕ್ಚುಲಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಎರಡು ಬಿಟ್ಬಿಡ್ರಿ, ಯಾಕಂದ್ರೆ ಅವರು ಅಲ್ಲೇ ಅಬ್ಸಾರ್ಪ್ಷನ್ ಆಫ್ ಫೋಟಾನ್ ಆಗೈತಿ. ಐದರ್ ಆಪ್ಷನ್ 2 ಇರ್ಬೇಕು, ಈಗ ಆಪ್ಷನ್ ಸಿ ಇರ್ಬೇಕು. ಮೇ ಬಿ ಆಪ್ಷನ್ ಸಿ ನಿಮ್ಗೆ ಅನ್ಸಿರ್ಬೋದು, ಯಾಕಂದ್ರೆ 6 ಇಂದ 2 ಬರ್ಬೇಕಂದ್ರೆ 6 in 5, 5 in 4, 4 in 3, 3 in 2 ಅಂದ್ರೆ ಬಹಳ ಗ್ಯಾಪ್ ಐತೆ ಅಂತ ಅನ್ಸುತ್ತೆ. ಆದ್ರೆ ಸ್ವಲ್ಪ ನಾವು ಕೇರ್ಫುಲ್ ಇದ್ರೆ, ಇಲ್ಲೇ ಇದು ಕರೆಕ್ಟ್ ಡ್ರಾ ಮಾಡಿಲ್ಲ ನಾನು, ನೀವು ಥಿಯರಿ ಕ್ಲಾಸಸ್ ಒಳಗೆ ಸ್ವಲ್ಪ ಫೋಕಸ್ ಮಾಡಿದ್ರೆ ನಾ ಯಾವಾಗ ಡ್ರಾ ಮಾಡಿಸಿದ್ವಿ ಡೈಗ್ರಾಮ್, ಫಸ್ಟ್ ಮತ್ತೆ ಸೆಕೆಂಡ್ ಲೆವೆಲ್ ನೋಡೋಣ ಡಿಫ್ರೆನ್ಸ್ ಮಾಡಿದ್ವಿ. ಅಲ್ಲಿಂದ 3, 4, 5 ಎಲ್ಲ ನಾ ಕಡಿಮೆ ಡಿಸ್ಟೆನ್ಸ್ ಇರ್ತಿದ್ದೀನಿ. ಯಾಕೆ ಹಿಂಗಂದ್ರೆ ಇಲ್ಲಿ ಎನರ್ಜಿ ಎಷ್ಟು ಇರುತ್ತೆ, -13.6 ಎಲೆಕ್ಟ್ರಾನ್ ವೋಲ್ಟ್. ಇದು ಎನರ್ಜಿ ಲೆವೆಲ್ 1 ಒಳಗೆ. ಎನರ್ಜಿ ಲೆವೆಲ್ 2 ಅಥವಾ ಸ್ಟೇಷನರಿ ಆರ್ಬಿಟ್ 2 ಒಳಗೆ -3.4 ಎಲೆಕ್ಟ್ರಾನ್ ವೋಲ್ಟ್ ಬರ್ತೈತೆ. ನಾವು ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಈಸ್ ಈಕ್ವಲ್ಸ್ ಟು -13.6/n² ಫಾರ್ಮುಲಾ ಹಚ್ಚಿ n is equal to 3 ಹಾಕಿದ್ರೆ -1.51 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಇಫ್ ಯು ಲುಕ್ ಅಟ್ ದೀಸ್ ವ್ಯಾಲ್ಯೂಸ್, the difference between 13.6 and 3.4 is approximately 10.2. ಈ ಡಿಫರೆನ್ಸ್ ಏನೈತಲ್ಲ, ಇಷ್ಟು ಡಿಫರೆನ್ಸ್ ಇಲ್ಲ ಮ್ಯಾಲ ಹೋದಂಗೆ. ಸೊ ಅವ್ರು ಎಲ್ಲಿಂದ ಹೇಳಿರ್ಲಿ, ಯಾವುದರ ಆಪ್ಷನ್ ಒಳಗೆ ಅಪ್ ಟು 1 ಅಂದ್ರೆ ಗ್ರೌಂಡ್ ಲೆವೆಲ್ ತನಕನೂ ಒಂದು ಎಲೆಕ್ಟ್ರಾನ್ ಬಂದೈತಿ ಅಂದ್ರೆ ಅಲ್ಲೇ ಎನರ್ಜಿ ಜಾಸ್ತಿ ಬಂದಿರ್ತೈತಿ. ಅಂಡ್ ವಿ ನೋ ದಟ್ ಎನರ್ಜಿ is directly proportional to frequency. ಎನರ್ಜಿ ಗ್ಯಾಪ್ ಬಹಳ ಇರೋದ್ರಿಂದ ಯಾವ ಕೇಸ್ ನೊಳಗೆ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಗ್ರೌಂಡ್ ಸ್ಟೇಟ್ ತನಕ ಬಂದಿರುತ್ತೆ ಅಲ್ಲಿ ಕ್ವೈಟ್ ಆಬ್ವಿಯಸ್ಲಿ ಎನರ್ಜಿ ಜಾಸ್ತಿ ಇದ್ರೆ ಫ್ರೀಕ್ವೆನ್ಸಿ ಜಾಸ್ತಿ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅವ್ರೇನು ಕೇಳಿರಲ್ಲ, ದಟ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಇವು ಇಷ್ಟು ಕ್ವಶನ್ಸ್ ಆದವು. ಸೊ ಈಗ ನಾವು ರಿಮೈನಿಂಗ್ ಕ್ವಶನ್ಸ್ ಏನೈತಲ್ಲ, ಇದು ಈ ವಿಡಿಯೋದಾಗ ಇಷ್ಟಿರ್ಲಿ, ರಿಮೈನಿಂಗ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಾಗ ಡಿಸ್ಕಸ್ ಮಾಡೋಣ ಅಂತ. ಅಂಡ್ ಇವಿಷ್ಟು ಕ್ವಶನ್ಸ್ ಒಳಗೆ ಏನು ಡೌಟ್ ಇದ್ರು ಬೇಕಾದ್ರೆ ಮಾರ್ಕ್ ಮಾಡ್ಕೊರಿ, ಮತ್ತು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು.